ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನೋ ಒಳ್ಳೆ ಕೆಲಸಕ್ಕೆ ಅಂತ ಹೋಗುವಾಗ ಈ ಬೇತಾಳ ಬೇರೆ ಬೆಂಡ್ ಹತ್ತದಿ. ದೇವ್ರೆ, ದಾರಿ ತೋರ್ಸಪ್ಪ ಅಂದ್ರೆ ಇವನ್ ಜೊತೆನೇ ಹೋಗುವಾಗ ಮಾಡ್ದ್ಯಲ್ಲಪ್ಪ. ಏನ್ ಕಾದಿದ್ಯೋ ಏನೋ. ಬಂದ್ಯಾ? ಏನ್ ಕಿಸಿತಾ ಇದ್ಯಾ? ನಡಿ. ಈ ಕಂಚಲಿಗೇನು ಕಮ್ಮಿ ಇಲ್ಲ. ಇನ್ನು 3 ಗಂಟೆ ಕಾಲ ಮೂಕಿ ಚಿತ್ರ, ಅದ್ರಲ್ಲೂ ಥ್ರಿಲ್ಲರು. ಯಪ್ಪ, ಚಾನ್ಸೇ ಇಲ್ಲ. ಪಕ್ಕ ನನ್ನೇ ನೋಡ್ಕೊಂಡು ಏನೋ ಬೈಕೋತಿರ್ತಾಳೆ. ಅವಳ ಕಡೆ ನೋಡಕ್ಕೂ ಫ್ಯಾಕ್ ಅನ್ಸುತ್ತೆ. ತಾತ, ಐ ಹೇಟ್ ಯು. ದೇವ್ರೆ, ಒಂದ್ಸಲ ಇವನ್ ಎದುರುಗಡೆ ಬಂದೆ ಎಕ್ಸಾಮ್ನಾಗ ಲೇಟಾಗಿ ಹೋದೆ. ಈ ಸಲ ಇವನ್ ಜೊತೆಲೇ ಹೊರಟಿದ್ದೀನಿ. ಅಯ್ಯೋ, ಏನಾಗುತ್ತೋ ಏನೋ. ಬೀದಿಲ್ ಹೋಗೋ ಮಾರಿನ ಮನೆಗೆ ಕರೆದಂಗಾಯ್ತು. ಇವಳು ಎದುರು ಬಂದಿದ್ದ ಕೆಲಸ ಎಲ್ಲ ಹಾಳಾಗಿ ಹೋಗಿದೆ. ಈಗ ಜೊತೆಲೇ ಬರ್ತಿದ್ದಾಳೆ. ಅದೇನೇನಾಗುತ್ತೋ ಏನೋ. ಇವನ್ ಸಿಡಕ್ ಮೂತಿನ ನೋಡ್ಕೊಂಡು ಹೋಗೋ ಬದಲು ನನ್ನ ಪಾಡು ನಾನು ಹೋಗೋದೇ ಒಳ್ಳೇದು. ಬಸ್ ಸ್ಟಾಪ್ ಹತ್ರ ಕಾರ್ ನಿಲ್ಸಕ್ ಹೇಳಿ ನಾನು ಬಸ್ಸಲ್ಲಿ ಹೋಗೋದೇ ವಾಸಿ. ಅಲ್ಲ, ಈ ಬಾಯಿ ಬಡ್ಕಿ ಯಾಕೆ ಹಿಂಗೆ ಸೈಲೆಂಟ್ ಆಗಿದ್ದಾಳೆ? ಪಿಂಕ್ ಕಿತ್ತಿದ್ರೆ ಬ್ಲಾಸ್ಟ್ ಆಗೋ ಗ್ರೆನೇಡ್ ಇವಳು. ಯಾವ ಮೂಮೆಂಟಲ್ಲಿ ಡಮ್ ಅಂತಳೋ ಹೇಳಕ್ಕಾಗಲ್ಲ. ಬಸ್ ಸ್ಟಾಪ್ ಹತ್ರ ನಿಲ್ಲಿಸಿ ನಿನ್ನ ಪಾಡಿಗೆ ನೀನು ಹೋಗು ಅಂತ ಕಳಿಸೋದೆ ನನಗೂ ನನ್ನ ಕಾರ್ಗೂ ಒಳ್ಳೇದು. ಬಸ್ ಸ್ಟ್ಯಾಂಡ್ ಕಾಣಿಸ್ತಿದೆ, ಈಗಲೇ ನನ್ನ ಹತ್ರ ಹೇಳ್ಬಿಡ್ತೀನಿ. ಇಳ್ಕೊ, ಇಲ್ಲಿ ಬೆಂಗಳೂರಿಗೆ ಬಸ್ ಬರುತ್ತೆ, ಬಸ್ ಹತ್ಕೊಂಡು ಬಾ. ನಾನ್ಯಾಕೆ ಬಸ್ಸಿಗೆ ಬರಬೇಕು? ನಾನು ಕಾರಲ್ಲೇ ಬರೋದು. ನೀನೇ ನನ್ನ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ಯಾ? ನನ್ನ ಪಾಡಿಗೆ ನಾನು ಕೂತಿದ್ದೀನಿ ತಾನೆ. ನೀನು ಪಕ್ಕದಲ್ಲಿ ಕೂತಿದ್ರೆ ನಂಗೆ ಡ್ರೈವ್ ಮಾಡೋಕ್ಕಾಗಲ್ವೇ? ಓಹೋ, ಹಾಗಿದ್ರೆ ಈ ಕಡೆ ಬಾ, ನಾನೇ ಓಡಿಸ್ತೀನಿ. ಏನ್ ಲುಕ್ ಕೊಡ್ತಾ ಇದ್ಯಾ? ಜೋಪಾನವಾಗಿ ಕರ್ಕೊಂಡೋಗಿ ವಾಪಸ್ ಕರ್ಕೊಂಬರ್ಬೇಕು ಅಂತ ತಾತ ಹೇಳಿಲ್ವಾ? ತಾತಂಗೆ ಫೋನ್ ಮಾಡ್ಲಾ? ತಾತ, ನಿಮ್ಮ ಮೊಮ್ಮಗನ ನನ್ನ ನಡು ರೋಡಲ್ಲಿ ಒಬ್ಬಳನ್ನೇ ಬಿಟ್ಬಿಟ್ಟು ಹೋದ ಅಂತ ಹೇಳ. ಅಯ್ಯೋ, ಲಕ್ಕಿ 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 ಲಕ್ಕಿ. ಇಷ್ಟಕ್ಕೆಲ್ಲ ಯಾರಾದರೂ ತಾತಂಗೆ ಹೇಳ್ತಾರಾ? ನೋಡು, ನಿನಗೆ ನನ್ನ ಜೊತೆ ಬರೋಕ್ಕೆ ಇಷ್ಟ ಇಲ್ಲ ಅನ್ಕೊಂಡು ಹಂಗೆ ಹೇಳಿದೆ ಅಷ್ಟೇ, ಬೇರೆ ಏನೂ ಇಲ್ಲ. ಓಹೋ, ನೀನು ಕಾರ್ಗಿಂತ ರೈಲ್ನೇ ಸಖತ್ತಾಗಿ ಬಿಡ್ತೀಯ. ಹೇಳ್ದಕ್ಕೆ ಹಿಂಗೆ ಹೇಳ್ತೀಯಾ? ನಿಂಗೆ ನನ್ನ ಮುಖ ನೋಡಿದ್ರೆ ಉರಿಯುತ್ತೆ ತಾನೆ, ಅದಕ್ಕೆ ನಿಂಗೆ ನನ್ನ ಜೊತೆ ಬರೋಕ್ಕಾಗಲ್ವೇನೋ ಅಂದ್ಕೊಂಡೆ. ಹೌದಪ್ಪ, ನನಗೆ ನಿನ್ ಮುಖ ಕಂಡ್ರೆ ಆಗಲ್ಲ, ನಿನ್ ಜೊತೆ ಬರಕ್ ನನಗೆ ಇಷ್ಟ ಇಲ್ಲ. ಆದ್ರೆ ಅದನ್ನ ಹೇಳ್ಬೇಕಾಗಿರೋದು ನಾನು, ನೀನಲ್ಲ. ನಾನೇ ಇಲ್ಲಿ ಇಳ್ಕೊಂಡು ಬಸ್ಸಲ್ಲಿ ಬರೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ಹೇಳ್ಬಿಟ್ಟಿಯಲ್ಲ, ನಾನೀಗ ಜಪ್ಪಯ್ಯ ಅಂದ್ರೂ ಕಾರ್ ಹಿಡಿಯಲ್ಲ, ನಾನು ಕಾರಲ್ಲೇ ಬರೋದು. ಲೇಟ್ ಆಗ್ತಿದೆ, ನಡಿ ಹೋಗೋಣ. ವಾಟ್? ಇಟ್ಟಿದು ಬಟ್ ಆದ್ರೆ ವಾಟ್ ಏನು? ವಾಟ್? ನಾನು ಅದನ್ನೇ ಹೇಳ್ತಾ ಇರೋದು. ಇಟ್ಟಿದು ಬಟ್ ಆದ್ರೆ ವಾಟ್ ಏನು? ಏನೋ ಗೊತ್ತಿಲ್ಲ, ದೊಡ್ಡದಾಗಿ ಇಂಗ್ಲಿಷಲ್ಲಿ ಟಸು ಪುಸು ಅನ್ಕೊಂಡು ಬಂದ್ಬಿಡ್ತಾನೆ. ನಡಿ, ಸುಮ್ಮನೆ ಟೈಮ್ ಆಯ್ತು. ಅಯ್ಯೋ ಆದಿ, ಎಂಥ ಕೆಲಸ ಮಾಡಿಕೊಂಡು ಆ ರಾಕ್ಷಸಿ ಅವಾಗಲೇ ಹೋಗಿರೋಳು. ಊರಿಗೆ ಮುಂಚೆ ಮಾತಾಡಿ ಈಗ ನೋಡು ಎಂಥ ಎಡವಟ್ಟಾಯ್ತು. ಊರಿಗಿಲ್ದೇ ಇರೋ ಆ ಥರ ಬೇಕಿತ್ತ ನನಗೆ? ಛೇ, ಮುಗೀತು. ಇನ್ನೀ ಬೇತಾಳನ ಹೆಗ್ಲಿಗೆ ಹಾಕೊಂಡಂಗೆ ನನ್ನ ಕತೆ. ಬರೀ ಇಂಥ ಹಾಡುಗಳನ್ನ ಕೇಳೋದ ನೀನು? ಇಲ್ಲಪ್ಪ, ಈ ಥರದ್ದು ಕೇಳ್ತೀನಿ. ಸ್ವಲ್ಪ ಕನ್ನಡ ಹಾಡಾಕು. ನೀನು ಕೇಳಿದೆಲ್ಲ ಹಾಗಾಗಿ ನಾನೇನು ಆರ್ಜೆ ಅಲ್ಲ, ನಾನು ಹಾಕಿದ್ದು ಕೇಳು. ಹಲೋ ಅಮ್ಮು. ಹಲೋ ಆದಿ. ಸಾರಿ, ನಾನೇ ಆವಾಗಲೇ ಕಾಲ್ ಮಾಡೋಣ ಅಂದ್ಕೊಂಡೆ. ಟೆನ್ಷನಲ್ಲಿ ನಿನ್ನ ಹತ್ರ ಸರಿಯಾಗಿ ಮಾತಾಡೋಕ್ಕೆ ಆಗಲಿಲ್ಲ. ಅನ್ಕೊಂಡೆ ನೀನ್ ಬ್ಯುಸಿ ಇದೆಯಾ ಅಂತ. ಎಲ್ಲಿದ್ಯಾ? ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಕಣೆ. ಅವಳಿಲ್ಲ ತಾನೇ ಜೊತೆಲಿ? ಸಂಜೀವ್ ಹೇಳಿದ್ರು ತಾತ ನಿಮ್ಮಿಬ್ರು ಒಟ್ಟಿಗೆ ಹೋಗಕ್ ಹೇಳಿದ್ರು ಅಂತ. ಬಟ್ ನೀನ್ ಅವಳನ್ನ ಕರ್ಕೊಂಡು ಹೋಗ್ತಿಲ್ಲ ಅಲ್ವಾ? ಅಮ್ಮು, ಯು ಡೋಂಟ್ ವರಿ. ಅವಳ ಬಗ್ಗೆ ಇವಾಗ ಯಾಕೆ ಯೋಚನೆ ಮಾಡ್ತಿದ್ಯಾ? ನನಗೆ ಅವಳ ಬಗ್ಗೆ ಅಲ್ಲ ಕಣೋ, ನಿನ್ ಬಗ್ಗೆ ಯೋಚನೆ.
ಅಪ್ಸೆಟ್ ಆಗೋದು ನನಗಿಷ್ಟ ಇಲ್ಲ. ಇಂಟರ್ವ್ಯೂಗ್ ಹೋಗ್ತಿದ್ಯಾ, ಕಾಮ್ ಆಗಿ ಕೂಲ್ ಆಗಿ ಹೋಗ್ಬಾ. ನಾನು ಆರಾಮಾಗಿದ್ದೀನಿ ಅಮ್ಮೋ, ನೀನ್ ತಲೆ ಕೆಡ್ಸ್ಕೋಬೇಡ. ಆದಿ, ನನ್ ಕನ್ಸುಗಳಂತೂ ಇದೇ ಊರಲ್ಲಿ ಮಣ್ಣಾಗಿದೆ. ನನಗಂತೂ ಬೇರೆ ಯಾವ ಹೋಪ್ಸೂ ಇಲ್ಲ. ನೀನ್ ಅನ್ಕೊಂಡಿದ್ದಾದ್ರೂ ಸಾಧಿಸ್ಬೇಕು ಕಣೋ. ಹೋಪ್ಸ್ ಕಳ್ಕೊಬೇಡ ಅಮ್ಮ. ಈ ಊರು, ಈ ಜನ, ನಿನ್ ಕನ್ಸುಗಳನ್ನ ಕಟ್ಟಾಕಕ್ಕೆ ನಾನು ಬಿಡಲ್ಲ. ಐ ಸ್ಟ್ಯಾಂಡ್ ವಿತ್ ಯು ಫಾರ್ ಎವರ್. ಹಾರ್ಡ್ ವರ್ಕ್ ಒಂದಿದ್ರೆ ಸಾಕು, ಅದೃಷ್ಟ ಏನ್ ಬೇಕಿಲ್ಲ ಅಂತ ಹೇಳ್ತಿದ್ದೆ, ನೆನ್ಪಿದ್ಯಾ ಆದಿ? ಆದ್ರೆ ಅದು ಸುಳ್ಳು ಕಣೋ. ಎಷ್ಟೇ ಕಷ್ಟಪಟ್ಟು ಓದಿದ್ರು ಇಂಥ ಊರಿಗೆ ಬಂದು ಸೇರ್ಕೊಂಡ್ರೆ ಅದು ಮುಗೀತು. ಇಲ್ಲಿ ಯಾರು ನಮ್ಮನ್ನ ಅರ್ಥ ಮಾಡ್ಕೊಳ್ಳೋರೇ ಇಲ್ಲ. ಆದಿ, ನನ್ ಗೋಲ್ ಬಿಡು. ಆಲ್ ದ ಬೆಸ್ಟ್ ಕಣೋ, ಹುಷಾರು. ನೀನು ಅಷ್ಟೇ ಅಮ್ಮ. ಟೇಕ್ ಕೇರ್. ಬಾಯ್. ಮುಗಿದ್ಮೇಲೆ ಮೆಸೇಜ್ ಮಾಡು, ಓಕೆನಾ? ಅವಳಿಗೆ ಎಷ್ಟೇ ಕಷ್ಟ ಆಗ್ತಿದ್ರು ನಂಗೆ ಸಣ್ಣ ಡಿಸ್ಕಂಫರ್ಟ್ ಕೂಡ ಆಗಬಾರ್ದು ಅಂದ್ಕೊಳ್ಳೋಳು ಅಮ್ಮ. ಅದಕ್ಕೆ ನೀನು ನನ್ನ ಜೊತೆ ಇದೆಯಾ ಅಂತ ಹೇಳಲಿಲ್ಲ. ನಾನು ನಿನ್ನ ಜೊತೆ ಕಿತ್ತಾಡ್ಕೊಂಡು ನನ್ನ ಮನಸ್ಸು ಹಾಳು ಮಾಡ್ಕೊಂಡ್ಬಿಡ್ತೀನಿ ಅಂತ ಭಯ ಅವಳಿಗೆ. ನನ್ನಿಂದ ಅವಳಿಗೆ ಸಂತೋಷ ಅಂತೂ ಕೊಡೋಕ್ಕಾಗಲಿಲ್ಲ, ದುಃಖ ಅಂತೂ ಕೊಡಬಾರ್ದು ಅಂತ ಸುಳ್ಳು ಹೇಳ್ದೆ. ಐ ಥಿಂಕ್ ನನ್ನ ಅಮ್ಮ ಹತ್ರ ಸುಳ್ಳು ಹೇಳಿದ್ದು ಇದೇ ಫಸ್ಟ್ ಟೈಮ್. ನೀನಿದ್ರೂ ಇಲ್ಲದೆ ಇರೋ ಹಾಗೆ ಇದೇನು ಸುಳ್ಳು ಹೇಳ್ದಂಗೆ ಆಗಲ್ಲ ಬಿಡು. ಅಮ್ಮೋದ್ಗೆ ಇಷ್ಟ ಇಲ್ಲ ಅಂದ್ರೂ ಯಾಕೆ ಮದ್ವೆ ಆದ್ರು? ಎಲ್ಲ ಪ್ಲಾನ್ನು ಹಾಳು ಮಾಡಿದ್ ಯಾರು? ನೀನೇ ತಾನೆ. ಇವಾಗ ಏನು ಗೊತ್ತಿಲ್ಲದೆ ಇರೋ ಥರ ನಾಟಕ ಆಡ್ತಿದ್ಯಾ? ಇದಿರಲ್ಲ ನೀವೆಲ್ಲ ದೊಡ್ಡ ಮನುಷ್ಯರು, ಯಾರು ತಾನೇ ಮಾತು ಕೇಳ್ತೀರ? ಅಲ್ಲ, ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ಬೋದಿತ್ತಲ್ಲ. ಅಮ್ಮು ಅಂದ್ರೆ ಹಾಗೆ, ಅವಳು ಯಾರ ಮನ್ಸನ್ನು ನೋಯಿಸಲ್ಲ. ಅದರಲ್ಲೂ ತಾತ ಅಂದ್ರೆ ಅವಳಿಗೆ ಪ್ರಾಣ. ಅಮ್ಮು ಅಂದ್ರೆ ನಮ್ಮ ಮನೇಲಿ ಹಬ್ಬ, ಸೆಲೆಬ್ರೇಷನ್. ಅವಳು ಯಾವತ್ತು ಯಾರ ಮೇಲೂ ಕೂಗಾಡಿದ್ ನಾನು ನೋಡೇ ಇಲ್ಲ. ನಾನು ನನ್ನ ಜೀವನದಲ್ಲಿ ಕಷ್ಟನೇ ನೋಡದೆ ಬೆಳೆದಿದ್ದೀನಿ ಅಂದರೆ ಅದಕ್ಕೆ ಕಾರಣ ಅಮ್ಮು. ಎಲ್ಲ ಕಷ್ಟನೂ ಅವಳೊಬ್ಳೆ ಅನುಭವಿಸೋಳು, ಯಾರ ಹತ್ರನೂ ತೋರಿಸ್ಕೊತಿರ್ಲಿಲ್ಲ. ಅವಳು ಸಪ್ಪಗಿದ್ದಿದ್ದು ನಾನು ಯಾವತ್ತೂ ನೋಡೇ ಇಲ್ಲ.